ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೆಜ್. ನಾನು ನಿಮ್ಮ ಸುಮನ. ಸಾಮಾನ್ಯವಾಗಿ ಎಳ್ಳನ್ನ ನಾವು ತಿಂಡಿಯಲ್ಲಿ, ಊಟದಲ್ಲಿ ಯೂಸ್ ಮಾಡ್ತೀವಿ. ಇವತ್ತು ನಾವು ಎಳ್ಳನ್ನ ಯಾವ ಯಾವ ಕಾಯಿಲೆ, ತೊಂದರೆಗಳಿಗೆ ಮನೆಯಲ್ಲೇ ಔಷಧವಾಗಿ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಜೇಶ್ ಬಾಯ್ರಿ ಅವರಿಂದ ತಿಳ್ಕೊಳ್ಳೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತಿ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಎಳ್ಳು ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು, ಎಳ್ಳನ್ನು ನಾವು ದಿನನಿತ್ಯದಲ್ಲಿ ಹಲವಾರು ವಿಧಗಳಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಇದರ ಎಳ್ಳೆಣ್ಣೆ ಇರ್ಬೋದು ಅಥವಾ ಎಳ್ಳಿನ ಬೀಜದಿಂದ ಮಾಡಿರುವ ತಿಂಡಿ ತಿನಿಸುಗಳಿರ್ಬೋದು. ಸೊ ಈ ಎಳ್ಳನ್ನು ಸಂಸ್ಕೃತದಲ್ಲಿ ತಿಲ ಅಂತೇಳಿ ಹೇಳಿ ಕರಿತೀವಿ. ಬೊಟಾನಿಕಲ್ ನೇಮ್ ಆಗಿ ಸೆಸಮಮ್ ಇಂಡಿಕಮ್. ಇದರಲ್ಲಿ ಒಂದು ಬಿಳಿ ಮತ್ತು ಇನ್ನೊಂದು ಕಪ್ಪು ಎಳ್ಳು, ಎರಡು ವಿಧಗಳಲ್ಲಿ ಅವೈಲಬಿಲಿಟಿ ಇದೆ. ಅದರ ಮೇಜರಾಗಿ ಅದರ ಯೂಸ್ಫುಲ್ ಪಾರ್ಟ್ ಅಂತೇಳಿ ಹೇಳಿದರೆ ಅದರ ಬೀಜವನ್ನು ಯೂಸ್ ಮಾಡ್ತೀವಿ, ಎಣ್ಣೆಯನ್ನು ಯೂಸ್ ಮಾಡ್ತೀವಿ, ಹಾಗೆ ಇಡೀ ಎಳ್ಳಿನ ಗಿಡವನ್ನು ಸಹ ಯೂಸ್ ಮಾಡ್ತೀವಿ ಮೆಡಿಸಿನಲ್ ಪ್ರಾಪರ್ಟಿಗೋಸ್ಕರ. ಸೊ ಇದರಲ್ಲಿ ರಿಚ್ ಆಗಿರುವಂಥದ್ದು ವಿಟಮಿನ್ ಇ ಅನ್ನುವಂಥದ್ದು ರಿಚ್ ಆಗಿದೆ. ಇದು ನ್ಯಾಚುರಲ್ ಆದ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಹೊಂದಿದೆ. ಅದಲ್ಲದೆ ವಿಟಮಿನ್ ಕೆ ಹೇರಳವಾಗಿದೆ, ಮೆಗ್ನೀಷಿಯಮ್ ಇದೆ, ಕಾಪರ್ ಇದೆ, ಕ್ಯಾಲ್ಶಿಯಂ ಇದೆ, ವಿಟಮಿನ್ B6 ಇದೆ. ಸೊ ಒಂದು ಸಂಪೂರ್ಣವಾದ ಪೋಷಕಾಂಶಗಳನ್ನು ಹೊಂದಿರುವಂಥ ವಸ್ತು ಆಗಿದೆ ಈ ಎಳ್ಳು. ಇದನ್ನು ಉಪಯೋಗಗಳನ್ನು ನಾವು ನೋಡ್ತಾ ಹೋದರೆ ಹಲವಾರು ವಿಧಗಳಲ್ಲಿ ನಾವು ಉಪಯೋಗಿಸ್ಬೋದು. ಮೊದಲನೇಗೆ ಹೇಳಬೇಕಂತ ಹೇಳಿದರೆ ಇದನ್ನು ನಾವು ದಂತ್ಯ ಅಂತೇಳಿ ಹೇಳಿ ಕರಿತೀವಿ. ಅಂದರೆ ಹಲ್ಲಿಗೆ ಬಹಳ ಒಂದು ಉಪಯುಕ್ತವಾದಂತಹ ಒಂದು ದ್ರವ್ಯ ಇದು. ಈ ಹೇಗೆ ಅಂತೇಳಿ ಹೇಳಿದರೆ, ಈ ಯಾರಿಗೆ ಹಲ್ಲಿನಲ್ಲಿ ಬಾಯಲ್ಲಿ ಅಲ್ಸರ್ ಆಗ್ತದೆ ಅಂಥವರು ಇದನ್ನು ಆಯಿಲ್ ಪುಲ್ಲಿಂಗನ್ನು ಡೈಲಿ ಮಾಡ್ತಾ ಹೋದರೆ ಆ ಒಂದು ಮೌತ್ ಅಲ್ಸರ್ ಆಗುವುದನ್ನು ತಡೆಯಲಿಕ್ಕೆ ಸಾಧ್ಯವಿದೆ. ಮತ್ತು ಯಾರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ, ಹಲ್ಲಲ್ಲಿ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ, ಅದಕ್ಕೆ ನೀರಿನೊಂದಿಗೆ ಸ್ವಲ್ಪ ಈ ಎಳ್ಳಿನ ಒಂದು ಪೇಸ್ಟನ್ನು ಮಾಡಿಬಿಟ್ಟು ಒಂದು 3-4 ನಿಮಿಷ ಬಾಯಿಯಲ್ಲಿ ಇಟ್ಕೊಂಡು ಉಗಿಯೋದ್ರಿಂದ ಆ ಟಿಂಗ್ಲಿಂಗ್ ಸೆನ್ಸೇಷನನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಜೀರ್ಣಕ್ರಿಯೆಗೆ ಇದನ್ನು ಉತ್ತಮಪಡಿಸಲಿಕ್ಕೆ ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಪದಾರ್ಥ ಈ ಎಳ್ಳು. ಇದು ಬುದ್ಧಿ ಮತ್ತು ಇಂಟೆಲಿಜೆನ್ಸನ್ನು ಸಹ ಜಾಸ್ತಿ ಮಾಡಲಿಕ್ಕೆ ಬಹಳಷ್ಟು ಸಹಾಯಕ ಆಗಿದೆ. ಇದನ್ನು ನಾವು ವ್ರಣಶೋಧನ ಅಂತೇಳಿ ಹೇಳ್ತೀವಿ. ಅಂದರೆ ಈ ಒಂದು ಯಾವುದೇ ಗಾಯ ಇರಲಿ ಅದನ್ನು ಕ್ಲೀನ್ ಮಾಡುವಂತಹ ಒಂದು ಪ್ರಾಪರ್ಟಿಯನ್ನು ಇದೆ. ಆ ಗಾಯವನ್ನು ಬೇಗ ಗುಣ ಮಾಡುವಂತಹ ಒಂದು ಉತ್ಕೃಷ್ಟವಾದಂತಹ ಗುಣವನ್ನು ಈ ಒಂದು ಎಳ್ಳು ಹೊಂದಿದೆ. ಹೇಗೆ ಅಂತೇಳಿ ಹೇಳಿದರೆ, ಸ್ವಲ್ಪ ಎಳ್ಳನ್ನು ಪೇಸ್ಟ್ ಮಾಡಿಬಿಟ್ಟು ಆ ಗಾಯದ ಮೇಲೆ ಹಚ್ಚುವುದರಿಂದ ಈ ಯಾವುದೇ ರೀತಿ ದೀರ್ಘಕಾಲೀನ ಗಾಯಗಳನ್ನು ಬೇಗವಾಗಿ ಗುಣ ಮಾಡಿಸಲಿಕ್ಕೆ ಇದು ಅತ್ಯಂತ ಸಹಾಯಕ ಆಗುತ್ತೆ. ಅದಲ್ಲದೆ ಇದರಲ್ಲಿ ಒಂದು ಸ್ಪೆಷಲ್ ಆದ ಕ್ವಾಲಿಟಿ ಅಂತ ಹೇಳಿದರೆ ಕೇಶಿಯ ಅಂತೇಳಿ ಹೇಳಿ ಕರಿತೀವಿ. ಅಂತ ಹೇಳಿದರೆ ತಲೆಯ ಕೂದಲಿನ ಕ್ವಾಲಿಟಿಯನ್ನು ಉತ್ತಮ ಮಾಡ್ತದೆ. ಅಂದರೆ ಒಂದು ಹೇರ್ ಫಾಲನ್ನು ತಡೀತದೆ, ಎರಡನೇದಾಗಿ ಆ ಇರುವಂತಹ ಕೂದಲಿನ ದೃಢತೆಯನ್ನು ಹೆಚ್ಚಿಸಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗ್ತದೆ. ಅದಲ್ಲದೆ ಸ್ಕಿನ್ನಿಗೆ ನಾವು ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದನ್ನು ನ್ಯಾಚುರಲ್ ಆಗಿ ಮಾಯ್ಶ್ಚರೈಸ್, ಸ್ಕಿನ್ನಲ್ಲಿ ಮಾಯ್ಶ್ಚರ್ ಅಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಇದು ಬಹಳ ಅನುಕೂಲ ಆಗ್ತದೆ. ಅದಲ್ಲದೆ ಎಳ್ಳೆಣ್ಣೆಯನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಉತ್ತಮವಾದ ಕ್ವಾಲಿಟಿಯ ನಿದ್ರೆಯನ್ನು ಮಾಡಲಿಕ್ಕೆ ಸಾಗ್ತದೆ. ಮತ್ತು ತಲೆನೋವಿನ ನಿವಾರಣೆಯಲ್ಲೂ ಸಹ ಇದು ಬಹಳಷ್ಟು ಉಪಯೋಗಿಯಾಗಿದೆ. ಅಲ್ಲದೆ ಹೆಂಗಸರಲ್ಲಿ ಈ ಮುಟ್ಟಿನ ಸಂದರ್ಭದಲ್ಲಿ ಬರುವಂತಹ ನೋವನ್ನು ನಿವಾರಿಸಲಿಕ್ಕೆ ಈ ಎಳ್ಳು ಅನ್ನುವಂಥದ್ದು ಬಹಳಷ್ಟು ಉಪಯೋಗಿತ ಆಗಿದೆ. ಈ ಕಪ್ಪು ಎಳ್ಳನ್ನು ತಗೊಂಡು 1-2 ಸ್ಪೂನ್ ಕಪ್ಪು ಎಳ್ಳಿಗೆ 100 ml ನೀರು ಹಾಕಿಬಿಟ್ಟು ಕುದಿಸಿ 50 ml ಇಳಿಸ್ಬಿಟ್ಟು ಅದನ್ನು 25 ml ಬೆಳಗ್ಗೆ 25 ml ರಾತ್ರಿ ಕುಡಿಯೋದ್ರಿಂದ ಮುಟ್ಟಿದ ಸಮಯದಲ್ಲಿ ಬರುವಂತಹ ನೋವನ್ನು ನಿವಾರಣೆ ಮಾಡಲಿಕ್ಕೆ ಇದು ಬಹಳಷ್ಟು ಉಪಯೋಗ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಆಯುರ್ವೇದದಲ್ಲಿ ಹಲವಾರು ಎಣ್ಣೆಗಳು ಇದೆ. ಆ ಎಲ್ಲ ಎಣ್ಣೆಗಳಿಗೆ ಮಾಡುವಾಗ ಹೆಚ್ಚಿನ ಎಣ್ಣೆಗಳಲ್ಲಿ ಬೇಸಾಗಿ ಯೂಸ್ ಮಾಡುವಂಥದ್ದು ಇದೇ ತಿಲ ತೈಲವನ್ನು. ಸೊ ತೈಲವನ್ನು ನಿಮ್ಮ ದಿನನಿತ್ಯದಲ್ಲೂ, ಈಗ ಕಾಲು ಗಂಟಿನ ನೋವಿದ್ದವರು ಆದರೆ ಅವರು ದಿನ ಒಂದೊಂದು ಡಯಾಬಿಟಿಸ್ ಇಲ್ಲದೆ ಇದ್ದರೆ ಸ್ವಲ್ಪ ಬೆಲ್ಲದ ಜೊತೆ ಎಳ್ಳನ್ನು ಹಾಕಿಬಿಟ್ಟು ಎಳ್ಳುಂಡೆ ಮಾಡಿಕೊಂಡು ತಿಂತ ಹೋದರೆ ನ್ಯಾಚುರಲ್ ಕ್ಯಾಲ್ಶಿಯಂ ಇರ್ತದೆ. ಅದು ಕಾಲಿನ ಗಂಟಿನ ನೋವಿನ ನಿವಾರಣೆಗೆ ಬಹಳಷ್ಟು ಸಹಕಾರಿಯಾಗ್ತದೆ. ಸೊ ಎಳ್ಳನ್ನು ತಮ್ಮ ದಿನನಿತ್ಯದಲ್ಲಿ ಉಪಯೋಗಿಸ್ತಾ ಹೋದರೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಈ ಒಂದು ಹೇಳಿರೋದ್ರಲ್ಲಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಅದರ ಆ ಎಳ್ಳಿನ ಲಾಭವನ್ನು ನೀವು ಪಡಿಬೇಕಾಗಿ ನಾನು ಕೇಳ್ಕೊಳ್ತೇನೆ.
ಧನ್ಯವಾದಗಳು.